Hello everyone, hope you all are fine and doing great. Welcome back to Study Center. ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋ ಬಂದು 9th ಸ್ಟ್ಯಾಂಡರ್ಡ್ ಕನ್ನಡ ಪದ್ಯ 4 ತೊಟ್ಟಿಲು ತೂಗುವ ಹಾಡು. ನಾನು ಆಲ್ರೆಡಿ 9th ಸ್ಟ್ಯಾಂಡರ್ಡ್ ಅವ್ರಿಗೆ 1 ಲೆಸನ್ 3 ಪೋಯಮ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಇದು ಬಂದು 4th ಪೋಯಮ್ ತೊಟ್ಟಿಲು ತೂಗುವ ಹಾಡು. ಯಾರು ಬರೆದಿರೋದು ಈ ಪೋಯಮ್ನ ಅಂತ ನೋಡೋದಾದರೆ ವೈದೇಹಿ ಅವರು ಬರೆದಿರುವಂಥ ಪೋಯಮ್ ಇದು. ಸೊ ಇದರ ಆಕಾರ ಕೃತಿ ಬಂದು ಹೂವು ಕಟ್ಟುವ ಕಾಯಕ ಅನ್ನೋ ಒಂದು ಆಕಾರ ಕೃತಿಯಿಂದ ತೊಟ್ಟಿಲು ತೂಗುವ ಹಾಡು ಎಂಬ ಪದ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸೊ ಈ ಪೋಯಮಲ್ಲಿ ವೈದೇಹಿ ಅವರು ಏನು ಹೇಳ್ತಿದ್ದಾರೆ ಅಂತ ನೋಡೋದಾದರೆ ಮೊದಲು ಟೈಟಲ್ನ ಅರ್ಥ ಮಾಡ್ಕೊಳ್ಳೋಣ. ತೊಟ್ಟಿಲು ತೂಗುವ ಹಾಡು ಅಂದರೆ ತೊಟ್ಟಿಲು ಅಂದರೆ ಏನು? ಮಕ್ಕಳನ್ನ ಯಾವುದ್ರಲ್ಲಿ ಮಲಗಿಸ್ತೀವಿ? ತೊಟ್ಲಲ್ಲಿ ಮಲಗಿಸ್ತೀವಿ. ಅದನ್ನು ತೂಗುತ್ತಾ ತಾಯಿ ಏನು ಹಾಡು ಆಡ್ತಾ ಇದ್ದಾಳೆ ಅನ್ನೋದೇ ಇಲ್ಲಿ ಒಂದು ಪೋಯಮ್ ಇದು. ಸೊ ಫಸ್ಟ್ ಪ್ಯಾರಾದಲ್ಲಿ ವೈದೇಹಿ ಅವರು ಏನು ಹೇಳ್ತಿದ್ದಾರೆ ಅಂತ ನೋಡೋದಾದರೆ, ಮುಗಿಲು ಚಂದ ಮಳೆಯು ಚಂದ, ತೊಯ್ದ ಗುಡ್ಡ ಬೆಟ್ಟ ಚಂದ, ಮಿಟ್ಟೆ ಹೂವು ಪಕಳೆ ಚಂದ, ಮೊಟ್ಟೆ ಚಂದ ಹಕ್ಕಿ ಚಂದ, ಎಲ್ಲಕ್ಕಿಂತ ನಮ್ಮ ಮನೆಯ ತೊಟ್ಟಿಲಿನ ತೊದಲು ಚಂದ, ತೊದಲು ತೂಗಿರೋ ಹಾಡಿ ಹಾಡಿ ತೂಗಿರೋ. ಅಂದರೆ ಮುಗಿಲು ಅಂದರೆ ಆಕಾಶ ಚಂದ, ಮಳೆ ಚಂದ, ಹಾಗೂ ಗುಡ್ಡ ಬೆಟ್ಟ ಹಸಿರು, ಮಿಟ್ಟೆ ಹೂವು ಅಂತ ಏನು ಹೇಳ್ತೀವಿ ಆ ಹೂವು, ಪಕಳೆ ಚಂದ, ಮೊಟ್ಟೆ ಅದು ಹಕ್ಕಿ, ಮೊಟ್ಟೆಯಿಂದ ಅಲ್ವಾ ಹಕ್ಕಿ ಆಗೋದು, ಮೊಟ್ಟೆ ಚಂದ ಹಕ್ಕಿ ಚಂದ, ಇದೆಲ್ಲ ಚೆನ್ನಾಗಿದೆ. ನಮ್ಮ ನೇಚರ್ ಚೆನ್ನಾಗಿದೆ, ಆಕಾಶ ಭೂಮಿ ಮಳೆ ಹಸಿರು ಗಿಡ ಮರ ಇದೆಲ್ಲ ಚೆನ್ನಾಗಿದೆ. ಇದೆಲ್ಲದಕ್ಕಿಂತ ನಮ್ಮ ಮನೆಯ ತೊಟ್ಟಿಲಿನ ತೊದಲು ಚಂದ. ಅಂದರೆ ನಮ್ಮ ಮನೆಯಲ್ಲಿರುವಂಥ ಮಗು, ತೊಟ್ಲಲ್ಲಿ ಮಲಗಿರುವಂಥ ತೊದಲು ನುಡಿತಿರುವಂಥ ಮಗು ತುಂಬಾ ಚಂದ. ಇವೆಲ್ಲದಕ್ಕೂ ಕಂಪೇರ್ ಮಾಡಿ ವೈದೇಹಿ ಅವರು ಇದೆಲ್ಲದಕ್ಕಿಂತ ನಮ್ಮ ಮನೆಯ ಮಗುವಿನ ತೊದಲು ನುಡಿ ಚಂದ, ತೊಟ್ಲಲ್ಲಿ ಮಲಗಿರುವಂಥ ಮಗುವ ತೊದಲು ನುಡಿ ಚಂದ. ಹಾಗಾಗಿ ತೊದಲ್ತಾ ಮಾತಾಡೋವಂಥ ಮಗುವಿನ ಮಾತು ಯಾರು ತಾನೇ ಇಷ್ಟ ಆಗಲ್ಲ ಅಲ್ವಾ? ಸೊ ಇದೆಲ್ಲದಕ್ಕಿಂತ ನಮ್ಮ ಮನೆಯ ಮಗುವಿನ ತೊದಲು ನುಡಿ, ತೊಟ್ಲಲ್ಲಿ ಮಲಗಿರುವಂಥ ಮಗುವಿನ ತೊದಲು ನುಡಿಯೇ ಬಹಳ ಚಂದ ಅಂತ ಇಲ್ಲಿ ಫಸ್ಟ್ ಪ್ಯಾರಾದಲ್ಲಿ ವೈದೇಹಿ ಅವರು ಹೇಳ್ತಾ ಇದ್ದಾರೆ. ಸೆಕೆಂಡ್ ಪ್ಯಾರಾದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋದಾದರೆ, ಅರಿವ ಹೊಳೆಯ ಲೂಳು ಚಂದ, ಹಳೆ ನೊರೆಯ ರೂರು ಚಂದ, ಗಾಳಿ ಸುಯ್ ಹಾಯಿ ಚಂದ, ಸಾವಧಾನ ತೇಲಿ ಬರುವ ದೋಣಿವೋ ಗೀತೆ ಚಂದ, ಎಲ್ಲಕ್ಕಿಂತ ಜೋಳಿಗೆಯೊಳಗೆ ಲಾಲ ನಗುವ ಹಳಸು ಚಂದ, ಬೀಸಿ ತೂಗಿರೋ ಜೋಲಿ ಲಾಲಿ ತೂಗಿರೋ. ಅಂದರೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಹರಿವ ನದಿ ಜುಳು ಜುಳು ಅಂತ ಹೆಂಗೆ ಹರಿಯುತ್ತೆ, ಹಾಗೂ ನೊರೆ ರೂ ಅಂತ ಯಾವ ರೀತಿ ಬರುತ್ತೆ, ಗಾಳಿ ಸುಯ್ ಅಂತ ಯಾವ ರೀತಿ ಬರುತ್ತೆ, ಇದೆಲ್ಲದಕ್ಕಿಂತ ದೋಣಿ ದಡಕ್ಕೆ ಸೇರುವಾಗ ಬರುವಂಥ ಶಬ್ದ ಆಗಿರ್ಬೋದು, ಜೋರಾಗಿ ಬೀಸುವಂಥ ಗಾಳಿ, ನದಿಯ ನೀರು ಹರಿಯೋದಾಗಿರ್ಬೋದು, ಇದೆಲ್ಲದಕ್ಕಿಂತನೂ ನಮ್ಮ ಮನೆಯಲ್ಲಿರುವಂಥ ಜೋಕಾಲಿಯಲ್ಲಿ ಮಲಗಿರುವಂಥ ತೊಟ್ಟಲ್ಲಿ ಮಲಗಿರುವಂಥ ಮಗುವಿನ ಹಸುಳೆ ನಗು ಚಂದ. ಅಂದರೆ ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ನದಿ ಆಗಿರ್ಬೋದು, ಅಲೆ ಆಗಿರ್ಬೋದು, ಗಾಳಿ, ಇದನ್ನೆಲ್ಲ ಕಂಪೇರ್ ಮಾಡಿ ಇದೆಲ್ಲದಕ್ಕಿಂತನೂ ನಮ್ಮ ಮನೆಯಲ್ಲಿ ತೊಟ್ಲಲ್ಲಿ ಹಾಗೂ ಜೋಕಾಲಿಯಲ್ಲಿ ಮಲಗಿರುವ ಮಗುವಿನ ನಗು ಚಂದ ಅಂತ ಇಲ್ಲಿ ಸೆಕೆಂಡ್ ಪ್ಯಾರಾದಲ್ಲಿ ವೈದೇಹಿ ಅವರು ಹೇಳ್ತಾ ಇದ್ದಾರೆ. ಥರ್ಡ್ ಪ್ಯಾರಾದಲ್ಲಿ ಏನು ತಿಳಿಸ್ತಾ ಇದ್ದಾರೆ ಅಂತ ನೋಡೋದಾದರೆ, ಗಿರಿಯು ಚಂದ ಗರಿಯು ಚಂದ, ಗಿರಿಯಲಾಡೋ ನವಿಲು ಚಂದ, ಗಿರಿಗಿಟ್ಟಲೆಯು ಚಂದ, ಗರಗರ ಬುಗುರಿ ಬಳಿ ಪಿಳಿ ಗಿಳಿ ಗೊಂಬೆ ಚಂದ, ಎಲ್ಲಕ್ಕಿಂತ ಕರಿಕಳಂಗ ಮಿರಿ ಮಿನುಗುವ ತಾರೆ ಚಂದ, ಎಲ್ಲಕ್ಕಿಂತ ಗುಬ್ಬಿ ತಾರಮ್ಮಯ ಚಂದ, ಇನ್ನೂ ತೂಗಿರೋ ಹೊಯ್ ಮಗುವ ತೂಗಿರೋ ಹಾ ಜಗವ ತೂಗಿರೋ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಗಿರಿಯುವ ಚಂದ ಗರಿಯು ಚಂದ. ಅಂದರೆ ಗಿರಿಯುವ ಚಂದ ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಗಿರುಗುವ ಒಂದು ಚಂದ್ರ ಆಗಿರ್ಬೋದು, ಗರಿಯುವ ಚಂದ, ಇದೆಲ್ಲ ನೋಡೋದಕ್ಕೆ ಬಹಳ ಚಂದ. ಗರಿಯನ್ನು ತುಂಬಿಕೊಂಡಿರುವಂಥ ನವಿಲಾಗಿರ್ಬೋದು, ನವಿಲಿನ ಗರಿಗಳು ನೋಡೋದಕ್ಕೆ ಬಹಳ ಚೆನ್ನಾಗಿರುತ್ತೆ. ಮಗುವಿನ ಗಿರಿಗಿಟ್ಲೆ ಅಂದರೆ ಇಲ್ಲಿ ಮಗುವಿನ ಒಂದು ಆಟಿಕೆಯ ವಸ್ತುಗೆ ಆಟಿಕೆ ವಸ್ತುವನ್ನು ಇಲ್ಲಿ ವೈದೇಹಿ ಅವರು ತರ್ತಾ ಇದ್ದಾರೆ. ಹಾಗೂ ಬುಗುರಿ ಚಂದ, ಪಿಳಿ ಅಂತ ಜೋಕಾಲಿಯಲ್ಲಿ ಮಲಗಿರುವ ಮಗು ಪಿಳಿ ಅಂತ ಕಣ್ಣು ಬಿಟ್ಕೊಂಡು ಗೊಂಬೆ ಥರ ನೋಡೋದು ಚಂದ. ಹಾಗೂ ಮಿನುಗುವ ತಾರೆಗಿಂತ ನಮ್ಮ ಮಗು ತೊಟ್ಲಲ್ಲಿ ಮಲಗಿರುವಂಥ ಮಗುವಿನ ನಗು ಚಂದ, ತೊದಲು ನುಡಿ ಚಂದ, ತೂಗಿರಿ ಮಗು ಮಲ್ಕೊಳ್ಳಿ ಜೋಕಾಲಿಯನ್ನು ಹೋಯ್ ಅಂತ ತೂಗಿರಿ ಅಂತ ಇಲ್ಲಿ ವೈದೇಹಿ ಅವರು 3 ಪ್ಯಾರಾಸಿನ ಪೋಯಮಲ್ಲಿ ಮಗುವಿನ ಬಗ್ಗೆ ಎಷ್ಟು ಚೆನ್ನಾಗಿ ವರ್ಣಿಸಿದಾರಲ್ವಾ. ಸೊ ಹೋಪ್ ನಿಮಗೆ ಪೋಯಮ್ ಅರ್ಥ ಆಯಿತು, ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಎವ್ರಿವನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್ ಈ 4 ಸಬ್ಜೆಕ್ಟ್ಸ್ ನಿಮಗೆ ಏನಾದರೂ ಡೌಟ್ ಇದ್ದರೆ ಟಾಪರ್ಸ್ ಟ್ಯುಟೋರಿಯಲ್ಸ್ ಅನ್ನೋ ಒಂದು ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹೋಗಿ ಒಂದ್ಸತಿ ಅವ್ರ ಚಾನಲ್ನ ವಿಸಿಟ್ ಮಾಡಿ, ವೀಡಿಯೋಸ್ನ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನನ್ನ ಇನ್ನೂ ಒಂದು ಚಾನಲ್ ಬ್ಯೂಟಿ ರೆಸಿಪೀಸ್ ಅನ್ನೋ ಒಂದು ಚಾನಲ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೂ ನಿಮಗೆ ಒಳ್ಳೊಳ್ಳೆ ಬ್ಯೂಟಿ ಕಂಟೆಂಟೆಡ್ ವೀಡಿಯೋಸ್ ನಿಮಗೆ ಅವೈಲೇಬಲ್ ಇರುತ್ತೆ. ನಿಮಗೆ ಈ ಪೋಯಮಿಂದ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಐ ವಿಲ್ ಟ್ರೈ ಟು ಕ್ಲಾರಿಫೈ ಯುವರ್ ಡೌಟ್ಸ್ ಆ್ಯಂಡ್ ಪ್ಲೀಸ್ ಫಾಲೋ ಅಸ್ ಆನ್ Instagram. Link will be provided in the description. So thank you everyone.